ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಹ್ಯಾಪಿ ಸಂಡೇ. ತಿಂಗಳ ಕೊನೆಯ ದಿನ ಇವತ್ತು, ನವಂಬರ್ 30ನೇ ತಾರೀಕು. ಎಷ್ಟು ಬೇಗ ದಿನಗಳು ಕಳೆದೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. 11 ತಿಂಗಳು ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ಮೊನ್ನೆ ತಾನೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ದಂಗಿತ್ತು. ಆಲ್ರೆಡಿ ಇವಾಗ ಇನ್ನೊಂದು ಹೊಸ ವರ್ಷ ಬರ್ತಾ ಇದೆ, 2026. ದಿನ ಆಗ್ತಾಯಿದೆ, ವಯಸ್ಸಾಗ್ತಾ ಇದೆ, ಜವಾಬ್ದಾರಿ ಹೆಚ್ಚಿಗೆ ಆಗ್ತಾ ಇದೆ. ಏನೇ ಆಗ್ತಾ ಇದ್ರು ನಮ್ಮ ನಗು ಮಾತ್ರ ಯಾವಾಗಲೂ ಹಂಗೆ ಹೆಚ್ಚಾಗ್ತಾನೆ ಇರಬೇಕು ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗೈಸ್. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ನಾವು ನಿತಿನ್ ಬ್ರೋ ಮನೆ ಕಡೆ ಹೊಟ್ಟಿದ್ದೀವಿ. ಸೊ ಬನ್ನಿ ಹೋಗೋಣ. ಓಕೆ ಗೈಸ್, ಎಲ್ಲ ಮುಗಿಸಿ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿತಿನ್ ಬ್ರೋ ಮನೆಗೆ. ಸೊ ಟೈಮ್ ಆಲ್ರೆಡಿ ಎಷ್ಟು ಅಂದರೆ 8:15. ನಾವು ಬರ್ತೀವಿ ಅಂತ ಹೇಳಿದ್ದು ಮಧ್ಯಾಹ್ನ 2:15. ಇವಾಗ ಹೋಗ್ತಾ ಇರೋದು 8:15ಗೆ. ಸೊ ಬ್ಲಾಗ್ ಹಾಕೋದು ಲೇಟ್ ಆಯಿತು, ಅದಕ್ಕೋಸ್ಕರ ನಾವು ಹೋಗ್ತಾ ಇರೋದು ಲೇಟು. ಸೊ ಬನ್ನಿ ಇವತ್ತು ಅಲ್ಲೋಗಿ ಊಟ ಗೀಟ ಮಾಡ್ಕೊಂಡು ಒಂದು ಸ್ವಲ್ಪ ಅವ್ರ ಜೊತೆ ಇದ್ದು ಮಾಡಿ ಲೇಟ್ ಮಾಡಿದ್ವಿ. ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಐ ಮೀನ್ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂದರೆ ಎಲ್ಲ ಒಂದೇ ಕಡೆ ಸೇರಿಕೊಂಡು ಮಾತಾಡ್ಕೊಂಡು ಮಾಡ್ಕೊಳ್ಳೋಣ ಅಂತಷ್ಟೇ. ಸೊ ಬನ್ನಿ ಹೋಗೋಣ. ಫೈನಲಿ ಬಂದು ನಮ್ಮ ಮನೆ ರೀಚ್ ಆದ್ವಿ. ಇಲ್ಲಿ ಅಣ್ಣ ಐಟ್ ನಾಚಿಕೆ ನೋಡಿ. ನಿಮ್ಗೆ ಇವಾಗ ಗೊತ್ತಾಗಿಲ್ಲ ಅನ್ಕೊಬಿಟ್ಟಿದ್ದೆ. ನೀವು ವಿಡಿಯೋ ಆನ್ ಮಾಡಿದ್ದು ಹೆವಿ ಹುಷಾರಿ ಅವ್ನು ನೋಡ್ಕೊಂಡಿದ್ದಾನೆ. ಅವನೇನೋ ಮಾತಾಡಲ್ಲ ಇವಾಗ. ಇಲ್ಲ ಆನಾಗಿದೆ. ಅವನಾಗಿದೆ ಏನೋ ಮಾತಾಡ್ಬೇಡ. ಸರಿ ಹೇಳಿ, ಏನಾಯ್ತು ನಿಮ್ಮ ಇಂಟರ್ವ್ಯೂ? ಕಳ್ಸಿರೋ ಫೈನಲ್ ಟಿಕೆಟ್ಸ್ ಹಂಗಂದ್ರ ಇದಂತೂ ಇಂತೂ ಫೈನಲಿ ಬಂದು ನಿತಿನ್ ಬ್ರೋ ಮನೆ ರೀಚ್ ಆದ್ವಿ. ಸೊ ಬನ್ನಿ ಹೋಗೋಣ. ನೋಡಿ ಅಮ್ಮನೆಗೆ ವಿಸ್ಕಿ ಹಿಂಗೆ ಗೊತ್ತಾ ನನಗೆ ಓಡಾಡೋದು. ಮಚ್ಚ ತುಳಸಿ ಕಡೆ ಬಿಚ್ಚಾಯ್ತು ನೋಡೋಣ. ಕೂಲ್ ದುಡ್ಡು ಬಂದಿಲ್ಲ, ಇಲ್ಲೇ ಹಾಯ್ ಹೇಳ್ತಾ ಇದ್ದಾರೆ. ಮೋಸಗಾರ ಇವನು. ಬರ್ತೀನಿ ಅಂದ್ಬಿಟ್ಟು ಬಂದಿಲ್ಲ, ಕಾಗೆ ಹಾರಿಸ್ಬಿಟ್ಟವನೆ. ಸಾಕಂತೆ ಬಿಡೋ ಗೈಸ್. ನೋಡಿ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ ಆಂಟಿ ನಮಗೋಸ್ಕರ. ತೊಗೊಳಪ್ಪ. ಪಲಾವ್ ಬ್ರೋ ಫಸ್ಟ್ ಹಾಕಿ. ಅವನು ಒಂದೇ ಕಣ್ಣಲ್ಲಿ ಅಳ್ತಾವನೆ ಮಶ್ರೂಮ್ಗೆ. ಏನು ಬಾಯಿ ಬಿಡ್ತಾ ಇದೆಯಾ ನೋಡಿ ಗೈಸ್. ಸಾಗರ್ ಲ್ಯಾಗೇಶ್ ಲ್ಯಾಗ್ ನನ್ನ ಮಗನೇ. ಯಾರು ನಮ್ಮ ಕನ್ನಡದಲ್ಲಿ ಹೇಳೋ ಏನಾದರೂ ಹೇಳೋಂಗಿದ್ರೆ. ಥ್ಯಾಂಕ್ ಯು ಸೋ ಮಚ್ ಮಾನಸ್ ಸಾಕ ಬಿರಿಯಾನಿ ಮಾಡಿಕೊಟ್ಟಿರೋದಕ್ಕೆ, ಮಶ್ರೂಮ್ ಬಿರಿಯಾನಿ ಮಾಡಿರೋದಕ್ಕೆ. ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಬಂದು ಇವಾಗ ನಾವು ಬಿಗ್ ಬಾಸ್ ನೋಡೋಕೆ ಈಗ ಸಮಯ 10:28. ಇಲ್ಲಿ ನೋಡಿ ಇವನು ಆಚೆ ಕರ್ಕೊಂಡು ಹೋಗು ಅಂತ ನೋಡೋ ಜಾಗ ನೋಡಿ ಹೆಂಗಿದೆ. ಫ್ರೆಂಡ್ ಸೀಟ್ ನನಗೂ ಅಂದ್ಕೊಟ್ರು. ಹೌದಾ? ನಾವು ಬಾಲ್ಕನಿಯಲ್ಲಿ ಕೂತ್ಕೊಳ್ಳೋಣ ಬಾ. ಇವ್ರು ಫಸ್ಟ್ ಕ್ಲಾಸಲ್ಲಿ. ಏನೇ ಅಂದ್ರೆ ಅವ್ನು ಉಲ್ಟಾ ಇರ್ತಾನೆ. ವಿಡಿಯೋ ಮಾಡ್ಬಿಡ. ನಾನು ಬರೋಣ. ಮಾಡಿ ಹೇಳು, ಮಾಡಿ ಪ್ಲೀಸ್, ಮಾಡಿ ಕೈ ಹಿಡ್ಕೊ, ಮಾಡಿ ಪ್ಲೀಸ್ ಕೈ ಹಿಡ್ಕೊಂಬಿಡಿ. ಮಾಡಿ ಕೈ ಹಿಡ್ಕೊಂಡಿದ್ದಾನೆ. ನಾನು ಬರಲ್ಲ, ಸುಮ್ಮನಿರಪ್ಪ. ಹಠ ಮಾಡಬೇಡ. ಲಕೋಸ್ಟೆ ಟಿ ಶರ್ಟು ಹೆಂಗೆ ಅಂದ್ರು ಗೈಸ್, 10,000 ರೂಪಾಯಿ ಟಿ ಶರ್ಟ್ ಇದು. ಆ ಮೊಸಳೆ ನೋಡಿ ಎಲ್ಲಿ ಬಾಯ್ ಆಗ್ತಾ ಇದೆ. ಸರಿ ಬಾ, ಇದು ಆಯಿತು. ನೀನು ಏನೇ ಮಾಡಿದ್ರು ನಾನು ನೀನು ಬಿಡಲ್ಲ. ಇವಾಗ ನೀನು ಬರಲೇಬೇಕು ಅಷ್ಟೇ. ಬಾ, ಅವನು ಬರ್ತಾನೆ, ನೀನು ಬಾರ. ದೋಸ್ತಿ ಹಿಂಗಿಡಿಯೋಣ. ದೋಸ್ತಿ ಅಲ್ಲಿ ಹಿಡ್ಕೊಳ್ಳೋದು ಬಿಟ್ರು ಬೇರೆ ಕಡೆ ಹಿಡ್ಕೊಳ್ರಿ. ಸಾಗರ್ ಟಿ ಶರ್ಟ್ ನೋಡಿ ಗೈಸ್. ಲಕೋಸ್ಟೆ ಟಿ ಶರ್ಟ್. ಈ ಬ್ರ್ಯಾಂಡ್ ನೋಡೇ ಇರಲಿಲ್ಲ ಯಾರೋ ಹಾಕಿರೋದು. ಯಾವುದ್ರಲ್ಲಿ? ಎಷ್ಟು ಸಾಗರ ಟಿ ಶರ್ಟು? ಆಯ್ತು, ಟಿ ಶರ್ಟ್ ಎಷ್ಟು ಹೇಳಿ. ನಾನು ನುಗ್ಗೆ ಹೊಂಟೋಗ್ಬಿಟ್ಟಲ್ಲೂ ಆಚೆ. ಟಿ ಶರ್ಟಾ 6,500? 4,500. ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಲೈಟ್ ವಾಕಿಂಗ್ ಮಾಡ್ತಾಯಿದ್ದೆ ನೋಡಿ ಮನೇಲಿ ಹೋಟೆಲ್. ಈ ಥರ ಇದ್ಬಿಟ್ರೆ ಇಸ್ಕುಗೆ ದಿನ ಆರಾಮಲ್ವಾ. ಉಯ್ ಅಲ್ಲ ಹೆಂಗೈತೆ ನೋಡು ಮನೆಗಳು. ಮಿಡಲ್ ಕ್ಲಾಸ್ ಹೆಂಗೆ ಗೊತ್ತಾ, ಬೇರೆಯವ್ರ ಮನೆ ನೋಡಿ ವಾವ್ ಅನ್ನೋದೇ ಆಗ್ಬಿಟ್ಟೈತೆ. ಪ್ರಾಬ್ಲಮ್ ನಮ್ದಲ್ಲ ಗೈಸ್. ನಮ್ಮ ಅಬ್ದಿರು ನಮ್ಮ ತಾದ್ದಿರು ಮಾಡಿ ಮಡಗಿದ್ರೆ ಚೆನ್ನಾಗಿರ್ತಿತ್ತು. ಅದೇನು ಕೇಳ್ತಾ ಇದ್ರು ಅವರು ಆ ಟೈಮಲ್ಲಿ. ಗೈಸ್ ಇವಾಗ ಯಾರ್ದೋ ಮದುವೆ ಇದೆ, ಆ ಮದುವೆಗೆ ಹೋಗ್ತಾಯಿದ್ದೀವಿ. ನೋಡಿ ಹಿಂಗಿದೆ ಸರ್ಪ್ರೈಸ್ ವಿಸಿಟ್. ನಾವು ಏನು ನಡೀತಿದೆ ನೋಡ್ಕೊಂಬರೋಣ ಬನ್ನಿ. ಇದವ್ರ ಕ್ಲಬ್ ಹೌಸು.
ಏಯ್ ವಿಸ್ಕು ರಾಯಲ್ ಎಂಟ್ರಿ. ಹತ್ತು ಇಲ್ಲಿ ಕಾಲರ್ ಬೇಡವಾ? ಹತ್ತು ಐ ಹತ್ತು ಇಲ್ಲಿ ಹತ್ತು ಬಾ ಜಂಪ್. ಹಾಂ ಸ್ಟೇ. ಯಾವುದು ಬ್ರೋ ಇಲ್ಲೆಲ್ಲ ಈವೆಂಟ್ ಮಾಡ್ಬೇಕಂದ್ರೆ ಯಾವ ಥರ? ಅವ್ರಿಗೆ ಸ್ವಲ್ಪ ಡಿಸ್ಕೌಂಟು, ಹಾಂ ಔಟ್ಸೈಡರ್ಸ್ಗೆ ಈವೆಂಟಿಗೆ ಚಾರ್ಜ್ ಮಾಡ್ತಾರೆ. ನಾರ್ಮಲಿ ಅವರು ಬೇರೆ ಬ್ಯಾಂಕ್ವೆಟ್ಸ್ ಅಲ್ಲೆಲ್ಲ ಹೆಂಗೆ ಪರ್ ಪ್ಲೇಟ್ ಇರ್ತಾರ ಆ ಥರ. ಎಲ್ಲಿ ನೋಡೈತಿ ಇರೋ ಹಿಂಗೆ ಡ್ಯಾನ್ಸ್. ಓ ಪೂಲ್ ಚೆನ್ನಾಗೈತೆ, ದೊಡ್ಡದಾಗೈತೆ. ವಾವ್ ಎಷ್ಟು ದೊಡ್ಡ ಪೂಲು. ಇಲ್ಲಿಂದ ಹಿಂಗೆ ನಡ್ಕೊಂಡು ಓಡಾಡ್ಕೊಂಡು ಹೋಗ್ಬಿಡ್ಬೋದು. ಫೇವ್ರೇಟ್ ಸಾಂಗ್ ಅಲ್ಲೋಣ ಅಂಕಲ್ ನೋಡ ಐಟ್ 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 ಕ್ರೇಜಿ. ಹೆಂಗೆ ಈ ಲೇಔಟ್ಗೆ ಇದೇನಾ ದೊಡ್ಡ ಮನೆ? ಇನ್ನೂ ಇದೆಯಾ? ನೋಡಿ ಗೈಸ್, ಈ ನನ್ನ ಮಕ್ಕಳು ಎಲ್ಲ ಬಿಗ್ ಬಾಸ್ ಅಡಿಕ್ಟ್ಸ್. ದಿನ ಬಿಗ್ ಬಾಸ್ ನೋಡಲ್ಲ ಅಂದರೆ ನಿದ್ದೆನೇ ಬರಲ್ಲ. ಹೇಳಿದ್ರೆ ಅನ್ಕೊಳ್ಳೋಣ, ಅದು ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ವಾ? ಏನೇನು ತಪ್ಪು ಸ್ಟಾರ್ಟ್ ಆಯ್ತು, ಎಲ್ಲಿಂದ ಪ್ರಾರಂಭ ಆಯ್ತು ಅಂದಾಗ ನೀವು ಇದನ್ನ ಮೆನ್ಷನ್ ಮಾಡೋದು. ಹೈ ಫೈ ಗುಡ್ ನೈಟ್. ನಿಮ್ಮ ಪ್ರಯತ್ನ ನಿಜ ಹೇಳ್ಬೇಕು ಅಂದ್ರೆ ಇನ್ನಾರಪ್ಪ ಅದ್ಬಿಟ್ರೆ ಯು ಹ್ಯಾವ್ ದಿ ಅಥಾರಿಟಿ ಸರ್. ಏನು ಆ ಒಂದು ವಾರ ಎಲ್ಲ ಹಿಂದಿನ ವಾರಗಳ ಗಲಾಟೆಗಳನ್ನು ಸೇರಿಬಿಟ್ಟು ಮನಸ್ತಾಪಗಳನ್ನು ಸೇರಿಬಿಟ್ಟು. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ, ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ. ಸೊ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ನಾನೇ ಲೇಟಾಗಿದ್ದಿರೋದು. ಇವಾಗ ಅಂದ್ರೆ ರಸಿಕರ ರಾಜ. ತೋರ್ಸಪ್ಪ, ತೋರ್ಸು ಸುವಾಗ, ತೋರ್ಸು. ಹಾಂ ಹಿಂಗೆ ಸುವಾಗ ನೋಡಿ ಗೈಸ್. ಸುವಾಗಲ್ಲ ಸಾಗರ್. ವಾವ್ ಇವಾಗ ತೋರ್ಸು, ಇವಾಗ ಹೆಂಗ ಅವನು ತೋರ್ಸು. ನನ್ನ ಯಾವುದೇ ಕಾರಣಕ್ಕೂ ಈ ಥರ ಫೋಟೋಸ್ ತೋರಿಸಿ ಮಾನಸಿಕವಾಗಿ ಕುಗ್ಗಿಸ್ಬೇಡಿ. ತೇಜಾವಾದಿ ಮಾಡಬೇಡಿ. ಏನು ತೇಜಾವಾದಿ ಮಾಡಬೇಡಿ. ಅಯ್ಯೋ ಇವರೆಲ್ಲ ಬಿಗ್ ಬಾಸ್ ಫ್ಯಾನ್ಸು ಗೈಸ್. ಮಾತಿಗೆ ಮುಂಚೆ ತೋರಿಸ್ಬಿಡು ಮಚ್ಚ. ಹಾಂ ಇಲ್ಲಿ ನಾನು ಹಿಂಗೆ ಅವಾಗ ನನ್ಗೆ ಅಲ್ಲೇ ಇರಲಿಲ್ಲ ಗೈಸ್. ನೋಡಿ ಇಲ್ಲಿ ಡೈಲಿ ನೀರು ಹಾಕಿ ಬೆಳಿಗ್ಗೆ ಹೊತ್ತು ನಾನ್ ವೆಜ್ ಹಾಕಿ ಬೆಳೆದು ಎಲ್ಲರಿಗೂ ಕೂದಲು ಬೆಳೆದು ನೋಡಿದೀವಿ ಸರ್. ಅಲ್ಲೂ ಬೆಳೆಯುತ್ತಾ ನಿನಗೆ ಅದೇ ಇಲ್ವಲ್ಲ? ನೋಡಲ್ಲ. ಏನೋ ಒಂದು ಮೈಸೂರು ಕಡೆಗೆ ಐತೆ, ಒಂದು ಬೆಂಗಳೂರು ಕಡೆಗೆ ಐತೆ. ಮತ್ತೆ ನಮ್ದು ವೈಟ್ ರೋಡ್ ಹಾಕಿದೀವಿ ನಾವು. ಎಲ್ಲ ಕಡೆ ನ್ಯಾವಿಗೇಟೆಡ್ ಅದು ಸರ್. ಸೌತ್ ಕಡೆಗೊಂದು, ನಾರ್ತ್ ಕಡೆಗೊಂದು, ಈಸ್ಟ್ ಕಡೆಗೊಂದು, ವೆಸ್ಟ್ ಕಡೆಗೊಂದು. ಕಿಸ್ ಕೊಡ್ಬೇಕಾದ್ರು ಶಾರು. ಸರ್ ಅದೆಲ್ಲ ಹೆಂಗ್ ಕೊಡೋದು? ಬಾಯ್ಲ್ ತೋರಿಸ್ತೀವಿ. ಪಾಪ ಮಗು ಹಾಲು ಕುಡಿತೈತೆ ಮಗು. ಸಬ್ಸ್ಕ್ರೈಬರ್ಸ್ಗಳಿಗೋಸ್ಕರ ಸಾಗರು ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಜೀವನದಲ್ಲಿ ಯಾವತ್ತೂ ಯಾರಿಗೂ ಹೆಲ್ಪ್ ಮಾಡಿಲ್ದಿರೋ ಸಾಗರು ಒಂದು ಅಡ್ವರ್ಟೈಸ್ಮೆಂಟ್ ಕಲ್ತ್ಕೊಂಡು ಒಂದೇ ನನಗೆ ಮಾಡಕ್ ಬರೋದು. ಏನು? ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಸಾಕು 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 ಸಾಕು. ಆ ಮಗಿಗೆ ಆಯ್ತು ಸಾಕು ಸಾಕು. ಇವಾಗ ನಿನ್ ಟಾಸ್ಕ್ ಏನು ಗೊತ್ತಾ? ಅಟ್ಲೀಸ್ಟ್ ಈರುಳ್ಳಿ ಕಟ್ ಮಾಡು. ನನಗೆ ಬೇರೆಯವ್ರ ಮನೇಲಿ ನೀರ್ ಹಾಕಕ್ ಬರಲ್ಲ. ಸಾಗರ್ ಪ್ಲೀಸ್, ಸಾಗರ್ ಈರುಳ್ಳಿ ಕಟ್ ಮಾಡಿ. ಸಾಗರ್ ಕಾಮ್ ಡೌನ್. ಸಾಗರ್ ಕಾಮ್ ಡೌನ್. ಈರುಳ್ಳಿ ಕಟ್ ಮಾಡು ಪ್ಲೀಸ್. ಆಯ್ತು, ಏನು ಮಾಡ್ತೀಯಾ? ಬೆಳ್ಳುಳ್ಳಿ ಬಿಡಿಸ್ತೀಯಾ? ನಾನು ಸಿಪ್ಪೆ ಬೇಕಂದ್ರೆ ಈರುಳ್ಳಿ ಸಿಪ್ಪೆ ಅಂತ ತೆಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀನಪ್ಪ. ನೋಡಿ ಆಯ್ತು, ಆಮೇಲೆ ಅದಕ್ಕೆ ಮೇಲೆ ಇನ್ನೇನು ಹೇಳ್ಬೇಡ ನನಗೆ. ದೊಡ್ಡ ಮೈಗಳಾಗ ಇವ್ನು ಎಂತ ಮೈಗಳಾಗುತ್ತಾ? ನೀನ್ ಜಾಸ್ತಿ ಎಲ್ಲ ಮಾತಾಡ್ಬೇಡ. ಡಿಗ್ರಿ ಪಾಸ್ ಆಗಿರೋರಲ್ಲ ನನ್ನ ಸಾಗರ್ ಇವ್ನು ಹೆಂಗೆ ಅಂದ್ರೆ ಆಯ್ತು ಬಿಡು, ಒಳ್ಳೆ ಮರ್ಯಾದೆ ಕೊಟ್ಟಿದ್ದೆ. ನಿಮ್ ಮುಂದೆನೆ ಇಷ್ಟು ಅನ್ಯಾಯ ನಡಿಬೇಕಾದ್ರೆ ನೀವು ಸುಮ್ಮನೆ ತಪ್ಪು ಅನ್ಸ್ತಾ ಇಲ್ಲ? ಮುಂದೆ ಅಲ್ಲ ಹಿಂದೆ ಮುಂದೆ ನಡೆದ್ರೆ ಗೊತ್ತಾಯ್ತಾಯ್ತು. ಅವ್ರಿಗೂ ಗೊತ್ತು ಕೊಡೋ ನೀನೇನು ಮಾಡಲ್ಲ ಅಂತ. ಏನಂದ್ರೆ ಏನು ಮಾಡಲ್ಲ ಮನೆ. ನಾನೇ ಕಲಿಸ್ತೀನಿ. ಬೇಡಪ್ಪ, ನೀನು ತಿರುಗಿಸ್ತಾರಂತ. ಇಲ್ಲ ಬ್ರೆಡ್ ಕೊಡ್ಲಾ? ನೀವು ಅದನ್ನ ಮಾಡ್ಬೇಕಾದ್ರೆ ಹೇಳಿ. ಎಕ್ಸ್ಟ್ರಾ ಆಕ್ಟಿಂಗು ಹಾಕು. ಅಣ್ಣ ಬೆಳ್ಳುಳ್ಳಿ ಬಿಡಿಸ್ತಾವನೆ. ನೋಡಿ ಇವನು ಬ್ರೆಡ್ ಟೋಸ್ಟ್ ಮಾಡ್ತೀನಿ ಅನ್ಬಿಟ್ಟು ರೋಸ್ಟ್ ಮಾಡ್ಬಿಟ್ಟವನೆ. ಏನೋ ಇದು? ಅವನು ಪುಡಿ ಮಾಡ್ಬಿಟ್ಟಿದ್ದ, ಅದಕ್ಕೆ ಈಗ ಬ್ರೆಡ್ ಬುರ್ಜಿ ಏನೋ ನೀನು ಬ್ರೆಡ್ ಬುರ್ಜಿ ಕಣೋ. ಯಾರೋ ಇವನು, ಯಪ್ಪ ಗೊತ್ತಿಲ್ವಾ ನಿಂಗೆ ಇದು ರೆಸಿಪಿ? ನೋಡಿದ್ರೆ ಅಷ್ಟೇ ಕಣ ಇವೆಲ್ಲ. ಅದಕ್ಕೆ ಅವ್ರ ಅಮ್ಮಗೆ ಇದನ್ನು ಕೊಡೋದು.
ಅದನ್ನ ಅವನಿಗೆ ಕೊಡೋದು ಮಾಡ್ಬಿಟ್ಟು ಅವ್ನಿಗೆ ಹ್ಞೂ ನೀನೇ ಮಾಡ್ಬೇಕು, ನೀನೇ ತಿನ್ಬೇಕದನ್ನ. ಸದಾ ಗಂಟೆಯಿಂದ ಒಂದೇ ಒಂದು ಬಿಡಿಸ್ತಾ ಇದ್ದ. ಆಂಟಿ ಬಂದು ಇಮಿಡಿಯೇಟಾಗಿ ಎಲ್ಲ ಬಿಡಿಸ್ಕೊಟ್ಬಿಟ್ರು. ಹಾಂ, ಮಾರಲ್ ಆಫ್ ದ ಸ್ಟೋರಿ ಏನು ಹೇಳು? ನೀನೇ ಹೇಳ್ತೀಯ, ನಾನು ಹೇಳ? ಯಾವ್ದಾದ್ರು ಗೊತ್ತು ಆಟ, ನೋಡೋರು ಗೊತ್ತು ನೋಟ. ನನಗೆಲ್ಲ ಗೊತ್ತು. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಎಲ್ಲರೂ ಮಾಡೋ ಕೆಲಸ ಮಾಡ್ತಾ ಇದ್ರೆ ಸಾಗರು ಎಂಥ ಅಲ್ಕಾ ಕೆಲಸ ಮಾಡ್ತಾವ್ ನೋಡಿ. ಈರುಳ್ಳಿ ನೀವು ಮನೆ ಕಟ್ಟಿದ್ರೆ ಬೇಗ ಮನೆ ಕಟ್ತಾರೆ. ಮ್ಯಾಡಿ ಇಲ್ಲಿ ಕ್ಲೀನ್ ಮಾಡು ಅಂದರೆ ನೀನು ಅಲ್ಲೋಗಿ ಏನು ಮಾಡ್ತಾ ಇದೆಯಾ? ಫಸ್ಟ್ ಅದು ಕ್ಲೀನ್ ಮಾಡೈತಿಕೋ, ಅವ್ರು ಮಾಡ್ತಾರೆ. ಬೇಡ ಬೇಡ ಬೇಡ, ನೀವು ಬನ್ನಿ ಈ ಕಡೆ ಬನ್ನಿ. ನಾನು ಮಾಡ್ತೀನಪ್ಪ ಅಡುಗೆ, ಅಲ್ಲಲ್ಲ ಬ್ರೋ, ಮಾಡ್ತೀರಂತ ಕೈ ಹಾಕ್ತಿಲ್ಲ ಅಷ್ಟೇ. ಮೆನಿ ಶೆಫ್ಸ್ ಸ್ಪಾಯಿಲ್ ದ ಡಿಶ್ ಅಂತ ನೋಡಿ. ಕರೆಕ್ಟ್. ಅದಕ್ಕೆ ಸಾಗರ್ ಅವ್ನು ಸ್ಟ್ಯಾಂಡ್ ಕರೆಕ್ಟಾಗಿ ಹೇಳ್ತೀನಿ. ಇವಾಗ ನಾನು ಲೇಸಿ, ಮುಂಚೆ ಎಲ್ಲ ಮಾಡ್ತಿದ್ದೆ ಕುಕಿಂಗ್, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ನಂಗೆ. ಅವ್ರು ಅವಾಗಲೇ ವಾರ್ನಿಂಗ್ ಕೊಟ್ಬಿಟ್ರೆ ನೆಕ್ಸ್ಟ್ ಇಂದ ಇನ್ನೆಲ್ಲ ಅವನೇ ಅಂತ. ಇಲ್ಲಿ ನೋಡಿ ಏನು ಮಾಡ್ತಾವ್ ನೀನು? ಹಾಂ, ಸುಮ್ಮನೆ ಹಿಡ್ಕೊಂಡು ಬೆಂಟ ಅವನೇ. ಅದು ಅದಕ್ಕೆ ಇದಕ್ಕೆ ರುಬ್ಬಕ್ಕೆ ಗೈಸ್ ಇವತ್ತು 3 ರೆಸಿಪಿ ಮಾಡ್ತಾ ಇರೋದು. ಒಂದು ಚಿಕನ್ ಸಾಂಬಾರು, ಇನ್ನೊಂದು ಚಿಕನ್ ಫ್ರೈ, ಆ್ಯಂಡ್ ಇನ್ನೊಂದು ನಮ್ಮ ಪುಲ್ಚಾರು. ಅವನಲ್ಲ ಇಲ್ಲಿ ಕೂತಾವ್ ನೋಡಿ, ಪುಲ್ಚಾರು, ಅವನಿಗೆ ಎಗ್ ಬುರ್ಜಿ. ಸೊ ಬನ್ನಿ ಗೈಸ್, ಇವಾಗ ನಾವು ದೋಸೆ ಹುಯ್ತಾ ಇರೋದು. ಹಿಂಗೆ ಎಲ್ಲ ಮುಗೀತು ಗೈಸ್. ಇವತ್ತಿನ ರೆಸಿಪಿ ಏನೇನು ಅಂತ ಹೇಳಿದ್ರೆ ಅನ್ನ, ದೋಸೆ, ಚಿಕನ್ ಸಾಂಬಾರು, ಚಿಕನ್ ನಮ್ಮದೇ ಒಂದು ಸ್ಪೆಷಲ್ ಲೆಮನ್ ಫ್ರೈ, ಆಮೇಲೆ ಎಗ್ ಬುರ್ಜಿ ಸಾಗರ್ಗೆ. ಎಗ್ ಬುರ್ಜಿಗೆ ಅನ್ನ ಹಾಕೊಂಡು ಕಲ್ಸ್ಕೊಂಡು ತಿಂದರೆ ಎಗ್ ಫ್ರೈಡ್ ರೈಸ್. ಆಂಟಿ ನೀವು ತಿನ್ಬಿಡಿ, ಆಮೇಲೆ ನೀವು ಹಾಕ್ಕೊಡಿರಂತೆ ನಮಗೆ. ಬನ್ನಿ ಕೂತ್ಕೊಳ್ಳಿ, ಒಬ್ಬರು ಪ್ಲೇಟ್ ಹಾಕ್ಕೊಡಿ ಅವ್ರಿಗೆ. ಅವ್ರನ್ನ ಕರೀರಿ, ಮತ್ತೆ ಒಬ್ಬೊಬ್ಬರೇ ತಿನ್ಬಿಟ್ರೆ ಆಯ್ತದೆ. ಗೈಸ್ ನೀವೆಲ್ಲ ಅನ್ಕೊತಾ ಇರ್ತೀರ, ಏನಪ್ಪ ಯಾವಾಗಲೂ ಹೋಟ್ಲಲ್ಲಿ ದೋಸೆ ಹಂಚ್ಮೇಲೆ ನೀರು ಹಾಕ್ಬಿಟ್ಟು ಪರ್ಕೆಯಲ್ಲಿ ಉಚ್ತಾ ಇರ್ತಾರಲ್ಲ, ಯಾಕೆ ಅಂತ ಹೇಳಿದ್ರೆ ಹಂಚು ಒಂದು ರೇಂಜ್ ಹೀಟಿಗೆ ಬಂದಾಗ ನೆಕ್ಸ್ಟ್ ದೋಸೆ ಹಾಕಬೇಕು ಅಂದರೆ ದೋಸೆ ಎದೋಳಲ್ಲ. ಜಾಸ್ತಿ ಹಂಚು ಹೀಟಾಗಿದ್ದರೆ ದೋಸೆ ಕಚ್ಕೊಂಡ್ಬಿಡ್ತೈತೆ. ಅದಕ್ಕೋಸ್ಕರ ಹೋಟ್ಲುಗಳಲ್ಲಿ ಹಂಚ್ಮೇಲೆ ನೀರು ಹಾಕಿ ಪರ್ಕೆಯಲ್ಲಿ ಸಾರಿಸ್ಬಿಟ್ಟು ಮತ್ತೆ ಹಾಕೋದು, ಗೊತ್ತಾಯ್ತಾ? ಯಾಕಂದರೆ ಸ್ವಲ್ಪ ಕೂಲ್ ಆಗುತ್ತಲ್ಲ ಹಂಚು ನೀರು ಹಾಕಿದ ತಕ್ಷಣ. ಅಚ್ಚಾ 0 ಕಿಲ್ ಚಿಕನ್ ಡಿನ್ನರ್ ನಿಂದು. ನಿಂದು ಮಚ್ಚ, ನಿಂದು 100 ಕಿಲ್ಸು ನಿಂದೇ ಚಿಕನ್ ಡಿನ್ನರು. ಅವನು ನೋಡು, ಅವ್ನು ಮಾತಾಡೋಂಗೆ ಇಲ್ಲ. ಏನಣ್ಣ? ನಾನು ಇನ್ನೂ ಫ್ಲೈಟಿಂದ ಜಂಪ್ ಹೊಡಿತಾ ಇದ್ದೀನಿ. ಥ್ಯಾಂಕ್ ಯು ಅನ್ನದಾತ ಸುಖಿ ಭವ. ಆಮೇಲೆ ಚಿಕನ್ ದಾತ ಇವಾಗ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋದೇ ದೊಡ್ಡ ವಿಷಯ ಅಲ್ಲ. ನಾನೇ ತಗೋಬರ್ತೀನಿ. ಹೌದು ಹೌದು ಅದನ್ನ ಮಾತ್ರ ವಿಡಿಯೋ ಮಾಡಿಲ್ಲ. ಅಲ್ಲಿ ಆಗಿತ್ತು. ಇನ್ನೇನ್ ಮಾಡ್ತೀಯ, ಮನೇಲೆಲ್ಲ ಹತ್ ಬಿದ್ದು ಒದ್ದಾಡ್ತಾನೆ, ಏನ್ ಮಾಡ್ತೀಯ ವರ್ಷದೆ. ಸೂಪರ್ ಮಚ್ಚ ನೀನು, ಸೂಪರ್. ಟಿಶ್ಯೂ ಪೇಪರ್ನ ಎಲ್ಲೂ ಬಿಸಾಕ್ಬಾರ್ದು, ಗಲೀಜಾಗ್ತದೆ ತಿನ್ಕೊಂಡ್ಬಿಟ್ಟು. ಜಾಸ್ತಿ ಮಾತಾಡ್ತಾನೆ. ಸಯ್ಯ ನನ್ನ ಮಗ ಇವರು. ಆದರೂ ಬೆಂಗಳೂರು ವೆದರ್ ಏನು ಕ್ರೇಜಿ ಆಗಿದೆ ಗೈಸ್, ನೆಕ್ಸ್ಟ್ ಲೆವೆಲ್. ಕೊಡೈಕೆನಲ್ಲಿ ಇದ್ದಂಗೆ ಐತೆ. ಪ್ರಾಬ್ಲಮ್ ಏನಂದರೆ ಬೆಂಗಳೂರು ವೆದರಲ್ಲಿ ಸಿಂಗಲ್ ಆಗಿರೋದು. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಬೇಕು. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ತುಂಬ ಅಂದರೆ ತುಂಬ ಬೇಕು ಗೈಸ್. ಈ ಒಂದು ಸಮಯದಲ್ಲಿ ಇಷ್ಟು ದಿನ ನವಂಬರ್ ತಿಂಗಳಲ್ಲಿ ನಾನು ಏನು ಬ್ಲಾಗ್ ಹಾಕಿದ್ದೀನಲ್ಲ, ಎಲ್ಲ ಡೈಲಿ ಬ್ಲಾಗ್ಸ್ ಮಾಡಿದ್ದೆ. ಯಾಕೆ ಅಂತ ಹೇಳಿದ್ರೆ ನವಂಬರ್ ತಿಂಗಳಲ್ಲಿ ನಾನು ಡೈಲಿ ಬ್ಲಾಗ್ಸ್ ಮಾಡಿದೆ. ಇನ್ನು ಮುಂದೆ ಡಿಸೆಂಬರಲ್ಲಿ ಡೈಲಿ ಬ್ಲಾಗ್ಸ್ ಮಾಡೋದು ಬಿಟ್ಟು ಆಲ್ಟರ್ನೇಟ್ ಡೇಸ್ ಬ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ವಿತ್ ಕ್ವಾಲಿಟಿ ಕಂಟೆಂಟ್. ಪ್ರತಿಯೊಂದು ಒಳ್ಳೆ ಫನ್ ಇರೋದಾಗಲಿ ಕ್ವಾಲಿಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಹೆಕ್ಟಿಕ್ ಆಗ್ತಾಯಿದೆ ಗೈಸ್, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ ಒಂದು ಟೈಮ್ ಫಿಕ್ಸ್ ಆಗ್ತಾಯಿಲ್ಲ. ಬರೋದು ರಾತ್ರಿ 7 ಗಂಟೆ 8 ಗಂಟೆಗೆ ಬ್ಲಾಗ್ ಅಪ್ಲೋಡ್ ಮಾಡೋದು, 9 ಗಂಟೆಗೆ ಅಪ್ಲೋಡ್ ಮಾಡೋದು, ಈ ಥರ ಮಾಡೋದೇ ಬೇಡ. ಫಿಕ್ಸ್ಡ್ ಟೈಮಿಂಗು 5 ಗಂಟೆ. ನಾಳೆ ಡಿಸೆಂಬರ್ 1ನೇ ತಾರೀಕಿಂದ 5 ಗಂಟೆಗೆ ಏನಾದರೂ ಆಗಲಿ ತಲೆ ಮೇಲೆ ಬ್ಲಾಗ್ ಬರುತ್ತೆ. ಡಿಸೆಂಬರ್ 1 ಎವ್ರಿ ಆಲ್ಟರ್ನೇಟಿವ್ ಡೇಸ್, ಮಂಡೇ ಟ್ಯೂಸ್ಡೇ ಇಲ್ಲ, ವೆಡ್ನೆಸ್ಡೇ ಥರ್ಸ್ಡೇ ಇಲ್ಲ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಇಲ್ಲ, ಸಂಡೇ, ಈ ಥರ ಸ್ಯಾಟರ್ಡೇ ಸಂಡೇಲಿ ಆಲ್ಟರ್ನೇಟ್ ಬಫರ್ ಡೇಸ್ ಇಟ್ಕೊಂಡು ವಾರದಲ್ಲಿ 4 ದಿನ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಸಂಡೇಲಿ ಒಂದು ದಿವಸ ಯಾವ್ದಾದ್ರು ಒಂದು ಸ್ಯಾಟರ್ಡೇನೇ ಹಾಕ್ತೀನಿ, ಫ್ರೈಡೇ ಸ್ಯಾಟರ್ಡೇ 2 ದಿವಸ ಹಾಕ್ತೀನಿ, ಸಂಡೇ ರಜಾ ಆ್ಯಂಡ್ ಮತ್ತೆ ಮಂಡೇಯಿಂದ ಶುರು. ಸೊ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಶೆಡ್ಯೂಲ್ಗೆ ಎಲ್ಲರೂ ಫಿಕ್ಸ್ ಆಗಿ 5 ಗಂಟೆಗೆ ಇನ್ಮೇಲೆ ನಂದು ಏನಾದರೂ ಆಗಲಿ ಬ್ಲಾಗ್ ಬಂದೇ ಬರುತ್ತೆ ಅನ್ನೋ ಥರ ಹೇಳ್ತಾ, ಇನ್ನು ಮುಂದೆ ಆದಷ್ಟು ಕ್ವಾಲಿಟಿ ಕಂಟೆಂಟ್ ಬ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ತಿಂಗಳು ಒಂದು 4-5 ದಿವಸ ಮಿಸ್ ಆಯಿತು, ಯಾಕಂದರೆ ತುಂಬ ಹೆಕ್ಟಿಕ್ ವರ್ಕ್ಸು,
ತುಂಬ ಪ್ರೆಷರ್ ಇದ್ದಿದ್ದ ಕಾರಣ 4-5 ದಿವಸ ಮಿಸ್ ಆಗಿದೆ ಹೊರ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗ್ತಾ ಇಲ್ಲ. ಇನ್ನು ಮುಂದೆ ಆ ಮಿಸ್ ಆಗಲ್ಲ. 100% ಆಲ್ಟರ್ನೇಟ್ ಡೇಸ್ ಬ್ಲಾಗ್ಸ್ ಬರುತ್ತೆ. ಆದರೆ ಆ ಡೇಸ್ನು ಪಿಕಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾಯಿನಿ. ಅದಕ್ಕೂ ಮುಂಚೆ ತುಂಬ ಜನ ಟ್ರಿಪ್ ಬಗ್ಗೆ ಕೇಳ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾ ಇದ್ದೀರಾ, ಯಾವಾಗ ಹೇಳಿ ನಮ್ಮ ಮನೇಲಿ ಪರ್ಮಿಷನ್ ಕೇಳಬೇಕು ಅಂತೆಲ್ಲ. ಟ್ರಿಪ್ ಡೇಟ್ ಫಿಕ್ಸ್ ಆಯಿತು ಗೈಸ್. 13ನೇ ತಾರೀಕು 14ನೇ ತಾರೀಕು ಡಿಸೆಂಬರ್ 2nd ವೀಕು. ಅದ್ರ ಮೇಲೆ ಆಗಲ್ಲ, ಯಾಕಂದರೆ ತುಂಬ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸೀಸನ್ ಅಲ್ವಾ, ಡಿಸೆಂಬರ್ ನ್ಯೂ ಇಯರ್ ಸೀಸನು ಆ್ಯಂಡ್ ರೂಮ್ಸು ಸ್ಟೇಸ್ ಏನೂ ಸಿಗ್ತಾ ಇಲ್ಲ. ಸೊ ಡಿಸೆಂಬರ್ 2nd ವೀಕು ಫಿಕ್ಸ್ ಆಗಿ ಯಾರ್ಯಾರು ರಜಾ ತೊಗೋಬೇಕು, ಏನೇನು ಮಾಡಬೇಕು ಎಲ್ಲ ತಿಳ್ಕೊಂಬಿಡಿ. ಡಿಸೆಂಬರ್ 2nd ವೀಕು ಫಿಕ್ಸ್ ಆಗಿಬಿಡಿ. ಡೇಟ್ ಯಾವಾಗ ಅಂತ ಹೇಳಿದ್ರೆ 13ನೇ ತಾರೀಕು 14ನೇ ತಾರೀಕು ಟ್ರಿಪ್ ಇರೋದು. ನಾವು ಹೊರಡೋದು 12ನೇ ತಾರೀಕು ನೈಟ್, ಫ್ರೈಡೇ ನೈಟ್ ಹೊರಟ್ಬಿಟ್ಟು 13th 14th ವಾಪಸ್ 14th ಮಿಡ್ ನೈಟ್ ಅಷ್ಟಲ್ಲಿ ರಿಟರ್ನು. ಸ್ಯಾಟರ್ಡೆ ಸಂಡೇ ಇರುತ್ತೆ, ಸೊ ವೀಕೆಂಡ್ ಇರುತ್ತೆ. ಸೊ ದಯವಿಟ್ಟು ಯಾರ್ಯಾರು ರಜಾ ಹಾಕೋಬೇಕು ಎಲ್ಲ ರಜಾ ಹಾಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮುರುಡೇಶ್ವರ ಕಡೆಗೆ. ಸೊ 2 ಜಾಗನ ಕಾಂಬೋ ಮಾಡ್ತಾ ಇದ್ದೀನಿ, ಒಂದು ಯಾಣ ಕೇವ್ಸ್ ಮತ್ತು ಮುರುಡೇಶ್ವರ, ಇಲ್ಲ ಅಂತ ಹೇಳಿದ್ರೆ ಹೊನ್ನಾವರ ಮತ್ತು ಮುರುಡೇಶ್ವರ. ಸೊ ಅದನ್ನು ಪ್ಲ್ಯಾನ್ ಮಾಡಿ ಕಂಪ್ಲೀಟ್ ಐಟರ್ನರಿ ಡೀಟೇಲ್ಸ್ ಜೊತೆಗೆ ಎಷ್ಟಾಗುತ್ತೆ ಏನು ಕಾಸ್ಟಿಗೆ ಕೊಡ್ತೀನಿ ಗೈಸ್. ನಮ್ಗೆ ಯಾವ ದುಡ್ಡು ಬೇಡ. ನಮ್ಗೆ ಏನಂತ ಹೇಳಿದ್ರೆ ಸಬ್ಸ್ಕ್ರೈಬರ್ ಜೊತೆ ಮಜಾ ಮಾಡೋದಷ್ಟೇ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಫನ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸರಿ ನಮ್ಮೆಲ್ಲ ಫ್ರೆಂಡ್ಸ್ನು ಆದಷ್ಟು ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತೀವಿ. ನಿಮಗೆ ನೋಡದೇ ಇರೋ ಪ್ರಪಂಚನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವ್ರುಗಳೇನು ತೋರಿಸ್ತಾರಲ್ಲ ಅದು ಸೆಕೆಂಡ್ರಿ. ನಾನೇ ನಿಂತ್ಕೊಂಡು ಖುದ್ದಾಗಿ ನಾನೇ ನಿಮ್ಗಳು ವೀಡಿಯೋ ಮಾಡ್ಕೊಡೋದಾಗಲಿ, ಸ್ಕೂಬಾನ ಸಣ್ಣ ಪುಟ್ಟ ಹೇಳ್ಕೊಡೋದಾಗಲಿ, ನನಗೆ ಗೊತ್ತಿರೋ ನಾಲೆಜನ್ನ ನಿಮ್ಗೆ ತಿಳಿಸೋದಾಗಲಿ ಎಲ್ಲ ಮಾಡೋಣ. ಫನ್ ಮಾಡೋಣ, ನೆಕ್ಸ್ಟ್ ಲೆವೆಲ್ ಮಜಾ ಮಾಡೋಣ. 90K ಸೆಲೆಬ್ರೇಷನ್ ಕೂಡ ಮಾಡೋಣ. ಆದಷ್ಟು ಬೇಗ 100K ಆಗಲಿ ಅಂತ ಕೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ, ಬರ್ದಿಟ್ಕೊಳ್ಳಿ. ಇನ್ನು ಮುಂದೆ ನಾನು ಯಾವುದೇ ಬ್ಲಾಗ್ಸ್ ಎಲ್ಲೇ ಹಾಕಿದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಹೋಗಿ ಕಮೆಂಟ್ ಹೊಡೆದಾಕ್ಬಿಡಿ, ಚೆಚ್ಚಾಕ್ಬಿಡಿ ಕಮೆಂಟ್ ಸೆಕ್ಷನಲ್ಲಿ. ಇನ್ನು ಮುಂದೆ 100K ಆದಷ್ಟು ಬೇಗ ಆಗಲೇಬೇಕು. ಅದು ಏನಾದರೂ ಆಗಲಿ ನಮ್ಮ ಎಫರ್ಟ್ಸ್ ಅಂತೂ 100% ಇದ್ದೇ ಇರುತ್ತೆ ಅಂತ ಹೇಳ್ತಾ ಲವ್ ಯು ಆಲ್ ಗೈಸ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.